ಇವತ್ತು ನಾನು ಒಳ್ಳೆ ಇನ್ಸ್ಟೆಂಟ್ ಒಳ್ಳೊಳ್ಳೆ ಟೊಮೆಟೊ ದೋಸೆ, ಅದಕ್ಕೊಂದು ಟೊಮೆಟೊ ಪಚಡಿ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ಸ್ನೇಹಿತರೆ. ಇಷ್ಟನ್ನು ರುಬ್ಬೋದಕ್ಕೆ ಒಂದು 1/4 ಲೀಟ್ರ್ ಮೊಸರನ್ನ ಹಾಕ್ಕೊಂಡಿದ್ದೀನಿ. ಈಗ ನುಣ್ಣಗೆ ರುಬ್ಕೊಂಬಿಟ್ಟು ಬರೋಣ. ಇದನ್ನು ಹದವಾಗಿ ರುಬ್ಕೊಂಬಂದಿದ್ದೀವಿ ಈ ಥರ ದೋಸೆ ಹಿಟ್ಟಿನ ಹದಕ್ಕೆ. ಈಗ ಅದು ಸೈಡ್ಗಿಟ್ಟು ಒಂದು 10 ನಿಮಿಷ ಟೈಮ್ ಬೇಕಲ್ಲ, ಅಷ್ಟರೊಳಗೆ ನಾವು ಟೊಮೆಟೊ ಪಚಡಿಯನ್ನು ಮಾಡ್ಕೊಂಬೋಣ. ಈಗ ಇದನ್ನು ಡೈರೆಕ್ಟಾಗಿ ಹಾಕೋಣ, ಆಮೇಲೆ ಇದನ್ನು ಮ್ಯಾಶ್ ಮಾಡ್ಕೊಳ್ಳೋಣ ಚೆನ್ನಾಗಿ ಬೆಂದ ಮೇಲೆ. ಸ್ನೇಹಿತರೆ ಇದು ಚೆನ್ನಾಗಿ ಕುದೀತಾ ಇದೆ. ಈಗ ಇದೊಂದು 5ರಿಂದ 10 ನಿಮಿಷ ಸಣ್ಣ ಕಾವಲ್ಲಿ ಚೆನ್ನಾಗಿ ಬೇಯಲಿ. ಚೆನ್ನಾಗಿ ಬೆಂದಿದೆ. ಸುಮ್ಮನೆ ಒಂದು 2 ಸಲ ಹಿಂಗೆ ಮ್ಯಾಶರಲ್ಲಿ ಮ್ಯಾಶ್ ಮಾಡ್ಬಿಟ್ರೆ ಆಯಿತು. ಒಳ್ಳೆ ಘಮ ಅಂತಿರೋ ಟೊಮೆಟೊ ಪಚಡಿ ರೆಡಿಯಾಗಿದೆ ನೋಡಿ. ದೋಸೆ ಇಟ್ಟು ಈ ಹದಕ್ಕೆ ರೆಡಿ ಮಾಡ್ಕೊಂಬಂದಿದ್ದೀವಿ ನೋಡಿ. ಈ ಥರ ತುಂಬ ಗಟ್ಟಿನೂ ಇರಬಾರ್ದು, ತುಂಬ ನೀರು ಇರಬಾರ್ದು ನೋಡಿ. ಈ ಥರ ಚೆನ್ನಾಗಿ ದೋಸೆ ಹಾಕಿದ ತಕ್ಷಣ ಈ ಥರ ತೂತಾಗತ್ತಲ್ಲ, ಇದೇ ನಿಮ್ಗೆ ಒಳ್ಳೆ ಅಂದರೆ ಲಕ್ಷಣ. ಸ್ನೇಹಿತರೆ ನೋಡಿದ್ರಲ್ಲ, ಬಿಸಿ ಆದಂಥ ಒಳ್ಳೆ ರುಚಿಯಾದಂಥ ಒಳ್ಳೆ ಘಮ ಅಂತಿರುವಂಥ ಟೊಮೆಟೊ ದೋಸೆ ಹಾಗೂ ಟೊಮೆಟೊ ಪಚಡಿಯನ್ನು ಹೇಗೆ ಮಾಡಿದ್ದೀವಿ ಅಂತ ತೋರಿಸಿದ್ದೀವಿ. ಸ್ನೇಹಿತರೆ ಎಲ್ಲರಿಗೂ ನಮ್ಮ ಕಲರ್ ಟಾಕೀಸ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಹಾಗೂ ಸುಸ್ವಾಗತ. ಸುಮಾರು ಜನ ಕೇಳ್ತಿದ್ರು ಒಳ್ಳೆ ಬ್ರೇಕ್ಫಾಸ್ಟ್ ವೆರೈಟಿಗಳು ತೋರಿಸಿ, ಹೊಸ ದೋಸೆಗಳು ತೋರಿಸಿ ಅಂತ. ಆ ಸೀರೀಸಲ್ಲಿ ಇವತ್ತು ನಾನು ಒಳ್ಳೆ ಟೊಮೆಟೊ ದೋಸೆ ಇನ್ಸ್ಟೆಂಟು, ನೀವು ಹಿಂದಿನ ದಿವಸ ರುಬ್ಬಿ ಇಡೋವಂಥದ್ದೇನಿಲ್ಲ, ಇನ್ಸ್ಟೆಂಟ್ ಒಳ್ಳೊಳ್ಳೆ ಟೊಮೆಟೊ ದೋಸೆ, ಅದಕ್ಕೊಂದು ಟೊಮೆಟೊ ಪಚಡಿ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ತುಂಬ ಒಳ್ಳೆ ಕಾಂಬಿನೇಷನ್ನು. ನಮ್ಮ ಮದುವೆ ಮನೆಗಳಲ್ಲಿ ಮತ್ತು ಈ ಥರ ಒಳ್ಳೊಳ್ಳೆ ಫಂಕ್ಷನ್, ಗೃಹ ಪ್ರವೇಶ ಈ ಥರದಲ್ಲಿ ಈ ರೋಟಿ ದೋಸೆ ಯಾರು ಬೇಡ ಅಂತಾರೋ ಈ ಥರದ್ದೊಂದು ವೆರೈಟಿ ಹೇಳ್ತೀನಿ. ತುಂಬ ಚೆನ್ನಾಗಿದೆ, ಇಷ್ಟಪಡ್ತಾರೆ ಎಲ್ಲರೂ. ವೆರೈಟಿ ತುಂಬ ಚೆನ್ನಾಗಿದೆ, ಹೊಸ ಥರ ಇದೆ ಅಂತ ಅದಕ್ಕೋಸ್ಕರ ಇದನ್ನು ಶುರು ಮಾಡಿದ್ದೀವಿ. ಒಳ್ಳೆ ಟೊಮೆಟೊ ದೋಸೆ ಹಾಗೆ ಅದಕ್ಕೆ ಟೊಮೆಟೊ ಪಚಡಿ ಒಂದು ಮಾಡಿ ತೋರಿಸೋಣ. ಹೇಗೆ ಮಾಡ್ತೀವಿ ನಮ್ಮ RVR ಮದುವೆ ಮನೆಗಳಲ್ಲಿ ಅಂತ ಈಗ ಬನ್ನಿ ನೋಡೋಣ. ಈ ಟೊಮೆಟೊ ದೋಸೆಗೆ ನಾನು ಫಸ್ಟೀಗ ಮಿಕ್ಸಿಲಿ ರುಬ್ಕೋಬೇಕು, ಯಾಕಂದ್ರೆ ದೋಸೆ ಹಿಟ್ಟಿನ ರುಬ್ಬಿಲ್ಲ. ಜನರಲಿ ದೋಸೆ ಹಿಟ್ಟು ರುಬ್ಬೋದನ್ನು ಹಿಂದಿನ ದಿವಸ ತೋರಿಸಿ ಮಾರನೇ ದಿವಸ ದೋಸೆ ಹಾಕೋದನ್ನು ತೋರಿಸ್ತೀವಿ. ಈ ಸಲ ಒಂದು ಸ್ಪೆಷಲ್ಲು, ಆಗಲೇ ಇನ್ಸ್ಟೆಂಟ್ ಅಂತ ಹೇಳೋದಲ್ಲ, ಅದಕ್ಕೋಸ್ಕರ ಈಗ ದೋಸೆ ಹಿಟ್ಟು ರುಬ್ಕೊಳ್ಳೋದಕ್ಕೆ ನಾನು ಮೀಡಿಯಮ್ ರವೆ ಒಂದು 200 ಗ್ರಾಮಷ್ಟು ಮೀಡಿಯಮ್ ರವೆಯನ್ನು ತೊಗೊಂಡಿದ್ದೀನಿ ನೋಡಿ. ಅಂದರೆ ನಾನು ಕಪ್ ಅಳತೆಯಲ್ಲಿ 3 ಕಪ್ಪು ಒಂದೇ ಅಳತೆ ನೋಡಿ, 3 ಕಪ್ಪು ಅಳತೆ ರವೆಯನ್ನು ತೊಗೊಂಡಿದ್ದೀನಿ. 1 2 3 ಅಂದರೆ ಒಂದು 200 ಗ್ರಾಮ್ ಅಷ್ಟು. ಇದು ಹುರಿಯೋ ಅವಶ್ಯಕತೆ ಇಲ್ಲ, ರವೆನ ಹಾಗೆ ಡೈರೆಕ್ಟಾಗಿ ಹಾಕೋಬೋದು. ಈ 3 ಕಪ್ ರವೆಗೆ 1/4 ಕಪ್ಪಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಹಾಗೆ 1-2 ಚಮಚದಷ್ಟು ಜೀರಿಗೆಯನ್ನು ಹಾಕ್ಕೊಳ್ತಿದ್ದೀನಿ. ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಹಾಗೆ 1/4 ಅಂದರೆ 1-2-3 ಚಮಚದಷ್ಟು ಕಾಯಿ ತುರಿ ಹಾಕೋದ್ರಿಂದ ನಿಮ್ಗೆ ಒಳ್ಳೆ ರುಚಿ ಕೊಡುತ್ತೆ ದೋಸೆ. ಅದಕ್ಕೋಸ್ಕರ 1-2-3 ಚಮಚದಷ್ಟು ಕಾಯಿ ತುರಿಯನ್ನು ಹಾಕ್ಕೊಂಡಿದ್ದೀನಿ. 3-4 ಬ್ಯಾಡಗಿ ಮೆಣಸಿನ್ಕಾಯಿ, ಅಂದರೆ ಸುಮ್ಮನೆ ಒಂದು ಒಳ್ಳೆ ಕಲರ್ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ 3-4 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಹಾಗೆ 1-2 ಟೊಮೆಟೊ ನೈಸ್ ಹಚ್ಚಿಟ್ಕೊಂಡಿದ್ದೀನಿ. 2 ಟೊಮೆಟೊ ದಪ್ಪನೂ ಹಚ್ಕೊಂಡು ಹಾಕೋಬೋದು ರುಬ್ಬೋದ್ರಿಂದ. ಈಗ ಟೊಮೆಟೊವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಲಾಸ್ಟಿಗೆ ಶುಂಠಿ ಒಂದು ಅರ್ಧ ಚಮಚ, ನೀವು ಡೈರೆಕ್ಟ್ ಹಾಕ್ಕೊಳ್ಳೋಂಗಿದ್ರೆ 1 ಇಂಚಷ್ಟು ಶುಂಠಿಯನ್ನು ಈಗ ಇದಕ್ಕೆ ಹಾಕ್ಕೊಳ್ತಿದ್ದೀನಿ. ಸ್ನೇಹಿತರೆ ಇಷ್ಟನ್ನು ರುಬ್ಬೋದಕ್ಕೆ ಒಂದು 1/4 ಲೀಟ್ರ್ ಮೊಸರನ್ನ ಹಾಕ್ಕೊಂಡಿದ್ದೀನಿ. ಈಗ ನುಣ್ಣಗೆ ರುಬ್ಕೊಂಬಿಟ್ಟು ಬರೋಣ ಇದನ್ನು. ಸ್ನೇಹಿತರೆ ನೋಡಿ, ಒಳ್ಳೆ ಟೊಮೆಟೊ ದೋಸೆಗೆ ಆವಾಗಲೇ ತೋರಿಸಿದ್ನಲ್ಲ, ಹದವಾಗಿ ರುಬ್ಕೊಂಬಂದಿದ್ದೀವಿ ಈ ಥರ ದೋಸೆ ಹಿಟ್ಟಿನ ಹದಕ್ಕೆ ನೋಡಿ. ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಸೆಟ್ ಮಾಡ್ಕೊಳ್ತೀನಿ. ಸ್ನೇಹಿತರೆ ನೋಡಿ, ಇದು ಈ ಥರ ದೋಸೆ ಹಿಟ್ಟಿನ ಹದಕ್ಕೆ ಸ್ವಲ್ಪ ನೀರು ಹಾಕಿ ಈ ಥರ ಸೆಟ್ ಮಾಡ್ಕೊಂಡಿದ್ದೀನಿ. ತುಂಬ ನೀರು ಹಾಕಬಾರ್ದು, ತುಂಬ ಗಟ್ಟಿನೂ ಆಗಬಾರ್ದು. ಮಸಾಲೆ ದೋಸೆ ಅಷ್ಟು, ಒಂದು ಸೆಟ್ ದೋಸೆ ಹಾಕ್ತೀವಲ್ಲ ಅಷ್ಟು ನೋಡಿ. ಈ ಥರ ಹದವಾಗಿ ಈ ದೋಸೆ ಹಿಟ್ಟೆ ಒಳ್ಳೆ ಘಮ ಇದೆ, ಟೊಮೆಟೊ ಜೀರಿಗೆ ಎಲ್ಲ ಹಾಕಿರೋದ್ರಿಂದ. ಮೊಸರು ಹಾಕಿ ರುಬ್ಬಿರೋದ್ರಿಂದ ನಿಮಗೆ ಫರ್ಮೆಂಟೇಷನ್ ಆಗೋ ಅವಶ್ಯಕತೆ ಏನಿಲ್ಲ. ಇದಕ್ಕೆ ನಾವು ಚಿಟಕಿ ಬೇಕಿಂಗ್ ಪೌಡ್ರನ್ನ ಹಾಕ್ತಿದ್ದೀವಿ. ಚಿಟಕಿ ಅಂದರೆ ಚಿಟಕಿನೇ, ಜಾಸ್ತಿ ಹಾಕೋ ಅವಶ್ಯಕತೆ ಇಲ್ಲ. ನೋಡಿ ತೋರಿಸ್ತೀನಿ ನೋಡಿ, ಇಷ್ಟೇ ಚಿಟಕಿ ಬೇಕಿಂಗ್ ಪೌಡ್ರನ್ನ ಹಾಕ್ತಿದ್ದೀನಿ. ಇದು ಹಾಕೋದ್ರಿಂದ 5-10 ನಿಮಿಷಕ್ಕಿದು ನಿಮಗೆ ಚೆನ್ನಾಗಿ ಉಗ್ಗು ಬರುತ್ತೆ. ಈಗ ನೋಡಿ ಆಲ್ರೆಡಿ ಉಗ್ತಾ ಇದೆ ಈ ಥರ, ಆ ಥರ ಚೆನ್ನಾಗಿದು ಉಕ್ಕು ಬರುತ್ತೆ 10 ನಿಮಿಷದಲ್ಲಿ. ಸ್ವಲ್ಪ ಉಪ್ಪು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಮಿಕ್ಸ್ ಮಾಡಿ ಇಟ್ಬಿಡ್ತೀನಿ ಸೈಡ್ಗೆ. ಆವಾಗ ಇದು ಚೆನ್ನಾಗಿದು ಉಕ್ಕು ಬರುತ್ತೆ. ಇನ್ಸ್ಟೆಂಟ್ ದೋಸೆ ಮಿಕ್ಸು, ಅದು ಒಳ್ಳೆ ಫ್ಲೇವರ್ಫುಲ್ಲು ದೋಸೆ, ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ಸ್ಪಾಂಜಿಯಾಗಿರುತ್ತೆ ಇದು ದೋಸೆ, ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆ ಟೊಮೆಟೊ ಪಚಡಿ ಹಾಕ್ಕೊಂಡು ತಿಂತಿದ್ರೆ ಇನ್ನೂ ರುಚಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ನೋಡಿ. ಇದು ಸೈಡ್ಗೆ ಇಡೋಣ. ಈಗ ಅದು ಸೈಡ್ಗಿಟ್ಟು ಒಂದು 10 ನಿಮಿಷ ಟೈಮ್ ಬೇಕಲ್ಲ, ಅಷ್ಟರೊಳಗೆ ನಾವು ಟೊಮೆಟೊ ಪಚಡಿಯನ್ನು ಮಾಡ್ಕೊಂಬೋಣ. ನಾವು ಯೂಸ್ ಮಾಡ್ತಿರೋದು ಪ್ಯೂರ್ ಸನ್ಫ್ಲವರ್ ಆಯಿಲ್. ಇದು ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲು, ಮತ್ತು ಇದರಲ್ಲಿ ಕೆಮಿಕಲ್ ಇಲ್ಲ ಅಂತ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ಅದನ್ನು ನಾವು ನಮ್ಮ ಕಿಚನಲ್ಲೂ ಕೂಡ ಉಪಯೋಗಿಸ್ತಾ ಇದ್ದೀವಿ. ಇದರಲ್ಲಿ ವಿಟಮಿನ್ಸ್ ಎಲ್ಲ ಕರೆಕ್ಟಾಗಿದೆ ಅಂತ ಇದು ಮಾಡಿದ್ದಾರೆ. ಅದಕ್ಕೆ 3-4 ಚಮಚದಷ್ಟು ರಿಫೈನ್ಡ್ ಆಯಿಲ್ ಹಾಕೊಳ್ತಾ ಇದ್ದೀನಿ. ಎಣ್ಣೆ ಕಾಯ್ತಿದ್ದಂಗೆ 1/2 ಚಮಚದಷ್ಟು ಸಾಸಿವೆ, 1/2 ಚಮಚದಷ್ಟು ಜೀರಿಗೆ ಹಾಕ್ಕೊಳ್ತಿದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು, 1-2-3 ಒಗ್ಗರಣೆ ಮೆಣಸಿನ್ಕಾಯಿ, 1-2 ಹಸಿರು ಮೆಣಸಿನ್ಕಾಯಿ ಮುರಿದು ಹಾಕ್ಕೊಳ್ತೀನಿ. ತುಂಬ ಒಳ್ಳೆ ನಿಮಗೆ ಇದು ರುಚಿ ಕೊಡೋದಕ್ಕೆ.
ಹಾಗೆ ಒಂದು ಈರುಳ್ಳಿ ನೈಸ್ ಹಚ್ಚಿಟ್ಕೊಂಡಿದ್ದೀನಿ, ಹಾಕೋಣ. ಹಾಗೆ ಇದ್ರ ಜೊತೆ ಒಂದು ಉಂಡೆ ಬೆಳ್ಳುಳ್ಳಿಯನ್ನು ಬಿಡಿಸಿಟ್ಕೊಂಡಿದ್ದೀನಿ. ಈಗ ಇದನ್ನು ಡೈರೆಕ್ಟಾಗಿ ಹಾಕೋಣ, ಆಮೇಲೆ ಇದನ್ನು ಮ್ಯಾಶ್ ಮಾಡ್ಕೋಣ ಚೆನ್ನಾಗಿ ಬೆಂದ ಮೇಲೆ. ಇದ್ರ ಜೊತೆಗೆ ಒಂದು ಚಿಟಿಕೆ ಅರಿಶಿಣ. ನಾನು ಇದನ್ನು ಬಾಣಲೆಯಲ್ಲಿ ಮಾಡಿ ತೋರಿಸ್ತಿದ್ದೀನಿ. ಅಕಸ್ಮಾತ್ ನಿಮ್ಮ ಮನೇಲಿ ಕುಕ್ಕರ್, ಸಣ್ಣ ಕುಕ್ಕರ್ ಇದ್ದರೆ ಆ ಕುಕ್ಕರ್ಗೆ ಹಾಕಿ ಒಂದು 2 ವಿಸಿಲ್ ಹಾಕ್ಸ್ಬಿಟ್ರೆ ಎಲ್ಲ ಸರೋಗುತ್ತೆ ಒಂದೇ ಸಲಿಗೆ. ನೋಡಿ, ಇದನ್ನು ಚೆನ್ನಾಗಿ ಈ ಥರ ಹುರ್ಕೋಣ. ಒಂದು 3/4 ಭಾಗ ಫ್ರೈ ಆಗ್ತಿದ್ದಂಗೆ ಈಗ ನಾನು ಟೊಮೆಟೊ, ಒಂದು 4 ಟೊಮೆಟೊ ಹಚ್ಚಿಟ್ಕೊಂಡಿದ್ದೀನಿ ನೈಸಾಗಿ. ಈಗ ಇದಕ್ಕೆ ಹಾಕೋಣ. ಸ್ನೇಹಿತರೆ ನೋಡಿ, ಇದು ಟೊಮೆಟೊ ಹಾಕ್ಕೊಂಡಿದ್ದೀನಿ, ಒಂದು 4 ಟೊಮೆಟೊ ನೈಸ್ ಹಚ್ಚಿಕೊಂಡಿರೋದು. ಅದ್ರ ಜೊತೆಗೆ 1 ಚಮಚದಷ್ಟು ಚಿಲ್ಲಿ ಪೌಡ್ರು, ಖಾರಕ್ಕೆ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ 1 ಚಮಚದಷ್ಟು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದಕ್ಕೆ ಹಾಕೋಣ. ಈಗ 100 ml ಅಷ್ಟು ನೀರನ್ನು ಹಾಕ್ಕೊಂಡು ಈಗ ಇದನ್ನು ಬೇಯಿಸ್ಕೋಣ ಚೆನ್ನಾಗಿ. 100 ml ಜಾಸ್ತಿ ಹಾಕೋದು ಬೇಡ, ಒಂದು 100 ml ನೀರನ್ನು ಅದಕ್ಕೆ ಸೇರಿಸ್ಕೋಣ. ಸ್ನೇಹಿತರೆ, ಇದು ಚೆನ್ನಾಗಿ ಕುದೀತಾ ಇದೆ. ಈಗ ಇದೊಂದು 5 ರಿಂದ 10 ನಿಮಿಷ ಸಣ್ಣ ಕಾವಲ್ಲಿ ಚೆನ್ನಾಗಿ ಬೇಯಲಿ. ಸ್ನೇಹಿತರೆ, ನಾನು ನಿಮಗೆಲ್ಲ ತೋರ್ಸೋಕ್ಕೆ ಚೆನ್ನಾಗಿ ಕಾಣಲಿ ಅನ್ನೋ ದೃಷ್ಟಿಯಿಂದ ಬಾಣಲಿಯಲ್ಲಿ ಮಾಡ್ತಾಯಿದ್ದೀನಿ. ಇದನ್ನು ಕುಕ್ಕರಲ್ಲಿ ಮಾಡಿದ್ರೆ ಇನ್ನೂ ಬೇಗ ಆಗೋಗುತ್ತೆ. ಒಂದು 2 ವಿಸಿಲ್ ಹಾಕ್ಸ್ಬಿಟ್ರೆ ಎಲ್ಲ ಕ್ಲಿಯರ್ ಆಗಿಬಿಡುತ್ತೆ, ನೀಟಾಗಿ ಮ್ಯಾಶ್ ಆಗಿ ರೆಡಿ ಇರುತ್ತೆ. ಈಗ ನಾನು ನಿಮ್ಗೆ ತೋರ್ಸೋಕ್ಕೋಸ್ಕರ ಬಾಣಲಿಯಲ್ಲಿ ಮಾಡ್ತಿರೋದ್ರಿಂದ ಒಂದು ತಟ್ಟೆ ಮುಚ್ಚಿಟ್ಬಿಡ್ತೀನಿ. ಒಂದು 5 ನಿಮಿಷ ಸಣ್ಣ ಕಾವಲ್ಲಿ ಬೇಯಿಸ್ಬಿಟ್ರೆ ಇದು ಚೆನ್ನಾಗಿ ಬೆಂದಿರುತ್ತೆ. ಸ್ನೇಹಿತರೆ, ಇದೊಂದು 5 ರಿಂದ 10 ನಿಮಿಷ ಆಗಿದೆ. ಈಗ ತೆಗೋಣ. ನೋಡಿ, ಚೆನ್ನಾಗಿದು ಬಂದಿದೆ. ನೋಡಿ, ಚೆನ್ನಾಗಿ ಹೊಂದ್ಕೊಂಡು ಇದೆ ಟೊಮೆಟೊ ಪಚಡಿ. ಈಗ ಇದನ್ನು ಸ್ಟವ್ನ ಆಫ್ ಮಾಡ್ಕೊಂಬೋಣ. ಸ್ಟವ್ ಆಫ್ ಮಾಡ್ಕೊಂಬಿಟ್ಟು ಈ ಮ್ಯಾಶರಲ್ಲಿ ಆ ಬೆಳ್ಳುಳ್ಳಿ ಯಾವಾಗಲೇ ಹಾಕಿದ್ನಲ್ಲ ಚೆನ್ನಾಗಿ ಬೆಂದಿದೆ. ಸುಮ್ಮನೆ ಒಂದು 2 ಸಲ ಹಿಂಗೆ ಮ್ಯಾಶ್ ಮಾಡ್ಬಿಟ್ರೆ ಆಯಿತು. ಒಳ್ಳೆ ಘಮ ಅಂತಿರೋ ಟೊಮೆಟೊ ಪಚಡಿ ರೆಡಿಯಾಗಿದೆ. ಈಗ ಇದನ್ನು ಬೌಲ್ಗೆ ಸರ್ವ್ ಮಾಡಿಕೊಂಡು ಬಿಸಿ ಬಿಸಿ ದೋಸೆ ಹಾಕ್ಕೊಂಡು ಟೇಸ್ಟ್ ನೋಡೋಣ. ಈಗ ನೋಡಿ, ದೋಸೆ ಇಟ್ಟು ಈ ಹದಕ್ಕೆ ರೆಡಿ ಮಾಡ್ಕೊಂಬಂದಿದ್ದೀವಿ. ನೋಡಿ, ಈ ಥರ ತುಂಬ ಗಟ್ಟಿನೂ ಇರಬಾರ್ದು, ತುಂಬ ನೀರು ಇರಬಾರ್ದು, ಈ ಥರ ಹದಕ್ಕೆ ಒಳ್ಳೆ ತವಾನು ಕಾದಿದೆ. ಈಗ ದೋಸೆಯನ್ನು ಹಾಕ್ಬೋಣ. ನೋಡಿ, ಇದು ಈ ಥರ ಹಾಕಿದ್ರೆ ಸಾಕು. ಇದನ್ನೇನು ತಿರ್ಗಾ ಹರಡೋದು ಬೇಡ. ಇದು ಸ್ಪಂಜ್ ದೋಸೆ, ಮೆದು ದೋಸೆ, ಸ್ಪಂಜ್ ಥರ ಬರಬೇಕಿದು. ನೋಡಿ, ಈ ಥರ ಚೆನ್ನಾಗಿ ದೋಸೆ ಹಾಕಿದ ತಕ್ಷಣ ಈ ಥರ ತೂತಾಗುತ್ತಲ್ಲ, ಇದೇ ನಿಮ್ಗೆ ಒಳ್ಳೆ ಅಂದರೆ ಲಕ್ಷಣ. ಚೆನ್ನಾಗಾಗಿದೆ ದೋಸೆ, ಚೆನ್ನಾಗಿ ಹುಳಿ ಬಂದಿದೆ, ಫರ್ಮೆಂಟ್ ಆಗಿದೆ ಅನ್ನೋ ಕಾರಣಕ್ಕೆ ನೋಡಿ ಇದೆ ತೋರಿಸುತ್ತಿದ್ದು. ಇದಕ್ಕೆ ಪೂರ್ತಿ ಆಗುತ್ತೆ. ಸ್ವಲ್ಪ ಒಂದು ಅರ್ಧ ಚಮಚ ಎಣ್ಣೆನ ತುಪ್ಪನ ಹಾಕಿ ಬೇಯಿಸ್ಬೋಣ, ಇದನ್ನು ರೆಡಿ ಆಗುತ್ತೆ. ಸ್ನೇಹಿತರೆ, ಇದು ನೋಡಿ ಈ ಥರ ಫುಲ್ಲು ಈ ಥರ ನೀಟಾಗಿ ತೂತಾಗಿದೆ. ಹೀಗಾದರೆ ಒಳ್ಳೆ ಹದವಾಗಿದೆ ಅಂತ. ಜಾಸ್ತಿ ಎಣ್ಣೆ ಹಾಕಬಾರ್ದು ಈ ದೋಸೆಗೆ. ನೋಡಿ, ಸುಮ್ಮನೆ ಒಂದು ಅರ್ಧ ಚಮಚದಷ್ಟು ಎಣ್ಣೆ ಹಾಕಿದ್ರೆ ಸಾಕು. ಇದು ಹಾಕಿ ಈ ಥರ ಒಂದು ಮುಚ್ಚೋ ತಟ್ಟೆ ಇದ್ದರೆ ಒಂದೇ 1 ನಿಮಿಷ, ಒಂದು 60 ಸೆಕೆಂಡ್ ಈ ಥರ ತಟ್ಟೆ ಮುಚ್ಚಿಟ್ಬಿಟ್ಟು ತೆಗೆದುಬಿಟ್ಟು ದೋಸೆ ತೆಕ್ಕೊಂಡ್ರೆ ಒಳ್ಳೆ ಘಮ ಅಂತಿರೋ ಟೊಮೆಟೊ ದೋಸೆ ರೆಡಿ ಆಗುತ್ತೆ. ನಮಗೆ ಟೊಮೆಟೊ ಪಚಡಿ ಜೊತೆ ತಿನ್ನೋಕ್ಕೆ ರುಚಿಯಾದಂಥ ದೋಸೆ ಇದು. ತುಂಬ ಚೆನ್ನಾಗಿರುತ್ತೆ. ಎಲ್ಲರಿಗೂ, ಮಕ್ಳಿಗಂತೂ ತುಂಬ ಚೆನ್ನಾಗಿ ಇಷ್ಟ ಆಗುತ್ತೆ. ಒಳ್ಳೆ ಕಲರ್ಫುಲ್ ಆಗಿದೆ, ಅದಕ್ಕೋಸ್ಕರ ಬನ್ನಿ ನೋಡೋಣ. ಈಗ ಸ್ನೇಹಿತರೆ, ಒಂದು 60 ಸೆಕೆಂಡ್ ಆಗಿದೆ. ಈಗ ತೆಗೆದುಬಿಡೋಣ. ನೋಡಿ, ಇದು ಹದವಾಗಿ ಬರುತ್ತೆ. ನೋಡಿ, ನೀವು ತುಂಬ ಏನು ಪ್ರಯತ್ನ ಮಾಡಬೇಕಾಗಿಲ್ಲ. ನೋಡಿ, ಸಾಫ್ಟಾಗಿ ಒಳ್ಳೆ ಮೃದುವಾಗಿ ರೆಡಿಯಾಗಿದೆ ದೋಸೆ. ಈಗ ಇದನ್ನು ಇದೇ ಥರ ದೋಸೆಗಳು ಹಾಕ್ಕೊಂಡು ಟೊಮೆಟೊ ಪಚಡಿ ಜೊತೆ ಬನ್ನಿ ರುಚಿ ನೋಡೋಣ. ಸ್ನೇಹಿತರೆ, ನೋಡಿದ್ರಲ್ಲ, ಬಿಸಿ ಬಿಸಿಯಾದಂಥ ಒಳ್ಳೆ ರುಚಿಯಾದಂಥ ಒಳ್ಳೆ ಘಮ ಅಂತಿರುವಂಥ ಟೊಮೆಟೊ ದೋಸೆ ಹಾಗೂ ಟೊಮೆಟೊ ಪಚಡಿಯನ್ನು ಹೇಗೆ ಮಾಡಿದ್ದೀವಿ ಅಂತ ತೋರಿಸಿದ್ದೀವಿ. ನಮ್ಮ RVR ಕೇಟರರ್ಸ್ ಮದುವೆ ಮನೆಗಳಲ್ಲಿ, ರಿಸೆಪ್ಷನ್ಗಳಲ್ಲಿ, ಧಾರೆವಾಡದಲ್ಲಿ ಜನರಲ್ಲಾಗಿ ರೋಟಿ ಬೇಡ ಅನ್ನೋರಿಗೆ ಈ ಥರದೊಂದು ಸಜೆಸ್ಟ್ ಮಾಡ್ತೀವಿ. ತುಂಬ ಚೆನ್ನಾಗಿರುತ್ತೆ. ಬನ್ನಿ ಟೇಸ್ಟ್ ನೋಡೋಣ. ಈಗ ಇದನ್ನು ಬಿಸಿ ಬಿಸಿಯಾದಂಥ ಸಾಫ್ಟಾಗಿದೆ ದೋಸೆ. ನೋಡಿ, ದೋಸೆ ಒಂದೊಂದು ಎಳೆಯಲ್ಲೂ ಗೂಡಾಗಿದೆ ಮತ್ತು ಎಲ್ಲೂ ಅಂಟ್ತಾ ಇಲ್ಲ, ಚೆನ್ನಾಗಿ ಬೆಂದಿದೆ. ಚೆನ್ನಾಗಿ ಗೂಡಾಗಿರೋ ದೋಸೆ ಜೊತೆಗೆ ಈ ಟೊಮೆಟೊ ಗೊಜ್ಜನ್ನ ಈ ಥರ ನೆಂಚ್ಕೊಂಡು ತುಂಬ ಚೆನ್ನಾಗಿದೆ. ಒಳ್ಳೆ ಘಮ ಅಂತಿದೆ. ಆ ಟೊಮೆಟೊ ಪಚಡಿ ಜೊತೆಗಂತೂ ಕಾಂಬಿನೇಷನ್ ಟಾಪ್ ನಾಚ್ ಆಗಿದೆ. ದೋಸೆ ಎಷ್ಟು ಸುಲಭ ನೋಡಿ, 10 ನಿಮಿಷ ಹಿಟ್ಟು ತಕ್ಷಣ ರುಬ್ಬಿ ತಕ್ಷಣ ಮಾಡ್ಬೋದು, ಅಷ್ಟು ಸಾಫ್ಟಾಗಿದೆ. ನಿಮಗೆ ಯಾವುದೇ ಕಾರಣಕ್ಕೂ ಹೇಳೋಕ್ಕೆ ಬರಲ್ಲ ಈಗ ರುಬ್ಬಿರೋ ಹಿಟ್ಟು ಅಂತ. ಪಚಡಿ ಬರೀ ದೋಸೆಗಲ್ಲ, ರೈಸ್ ಜೊತೆಗೆ, ಇಡ್ಲಿ ಜೊತೆಗೂ ತುಂಬ ರುಚಿಯಾಗಿರುತ್ತೆ. ಮನೇಲಿ ಒಂದ್ಸಲ ಪ್ರಯತ್ನ ಮಾಡಿ. ಇದೇ ರೀತಿಯಾದಂಥ ಒಳ್ಳೊಳ್ಳೆ ರೆಸಿಪಿಗಳಿಗೋಸ್ಕರ ನಮ್ಮ ಕಲರ್ ಟಾಕೀಸ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ
ಇದೇ ರೀತಿಯಾದಂಥ ಒಳ್ಳೊಳ್ಳೆ ರೆಸಿಪಿಗಳು ನಿಮ್ಮ ಮದುವೆ ಮನೆಗಳಲ್ಲಿ, ರಿಸೆಪ್ಷನಲ್ಲಿ, ಗೃಹ ಪ್ರವೇಶದಲ್ಲಿ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ RVR ಕೇಟರರ್ಸ್ಗೆ ಒಂದು ಅವಕಾಶ ಮಾಡಿಕೊಡಿ. ನಿಮ್ಮ ಮನೆ ಫಂಕ್ಷನನ್ನು ಇನ್ನೂ ಹೆಚ್ಚು ಚೆನ್ನಾಗಾಗೋ ಥರ ನಾವು ಪ್ರಯತ್ನ ಮಾಡ್ತೀವಿ.